ದ್ವಾದರಾದ ನಮಗೆ, ಅಂದರೆ ಹಗಲು ರಾತ್ರಿ ಎರಡೂ ಹೊತ್ತು ತಿನ್ನತಕ್ಕಂತಹ ನಮಗೆ, ಅಥವಾ ಎರಡು ರೀತಿಯಿಂದ ಆಸ್ವಾದನೆ ಮಾಡತಕ್ಕಂತಹ ನಮಗೆ, ಒಂದು ಪ್ರತಿಮೆಯ ದರ್ಶನ, ಪ್ರತಿಮೆಯ ಸೌಂದರ್ಯವನ್ನು ಕಣ್ಣಿನ ಮೂಲಕ ತುಂಬಿಸಿಕೊಳ್ಳುವುದು, ಇನ್ನೊಂದು ಪ್ರತಿಮೆಯ ಸಮೀಪದಲ್ಲಿ ಆ ಪ್ರತಿಮೆಯ ಅಂತರ್ಯಾಮಿಯ ಬಗ್ಗೆ ತಿಳಿಯ ಹೇಳಿದ್ದನ್ನು ಕಿವಿಯ ಮೂಲಕ ತುಂಬಿಸಿಕೊಳ್ಳುವುದು. ಅದೇ ನಿನ್ನೆ ನಾವು ನೋಡಿದಂತೆ ಮಧ್ಯಗೇಹ ಭಟ್ರು ತೇಜೋಮೃತಂ ನಂದನ ಗಾತ್ರ ಪಾತ್ರಗಂ, ಆ ದೇಹದಲ್ಲಿ ಒಂದು ವಿಲಕ್ಷಣ ಬೆಳಕಂತೆ ಮಧ್ವರ ದೇಹದಲ್ಲಿ. ಈಗಲೂ ನಾವು ನಮ್ಮಲ್ಲಿ ಚಾಲ್ತಿ ಉಂಟು, ಏನ್ರಿ ಅವರ ಮುಖದಲ್ಲಿ ತೇಜಸ್ಸು ಅಂತ. ಹಾಗಾದರೆ ತೇಜಸ್ಸು ಬೆಳಕು ಅದನ್ನು ಯಾವುದರಿಂದ ಸವಿಯುವುದು? ಕಣ್ಣಿನಿಂದ ಆಸ್ವಾದನೆ ಮಾಡುವುದು. ಇನ್ನು ಮಾತು ವಿದ್ಯಾ ಸುಧಾಂಚಾಸ್ಯ ವಚೋ ಮಹಾಘಟೆ, ಮಾತೆಂಬ ಮಡಕೆಯಲ್ಲಿ ತುಂಬಿದ ಅವರ ವಿದ್ಯೆ, ಮಧ್ವರ ವಿದ್ಯೆ, ಇದನ್ನು ಕಿವಿಗಳಿಂದ ತುಂಬಿಸಿಕೊಂಡರು. ಹಾಗಾದರೆ ಭಟ್ರು ಮಾತ್ರ ದ್ವಾದರು ಅಲ್ಲ, ನಾವು ಕೂಡ ಜೀವನದಲ್ಲಿ ದ್ವಾದರಾಗಬೇಕು. ನಮಗೆ ತೇಜಸ್ಸೂ ಬೇಕು, ಶಬ್ದನೂ ಬೇಕು. ತೇಜಸ್ಸು ಅಂದರೆ ಬೆಳಕು. ಯಾವುದಕ್ಕೆ ಬೇಕು? ದಾರಿ ತೋರಿಸಲಿಕ್ಕೆ ಬೇಕು. ತುಂಬ ಗುರುಗಳನ್ನು ಅರಸ್ತಾ ಇರ್ತೇವೆ, ಯಾರತ್ರ ಪಾಠ ಕೇಳೋದು, ಯಾರತ್ರ ಉಪನ್ಯಾಸ ಕೇಳೋದು ಅಂತ ತುಂಬ ಅರಸ್ತಾ ಇರ್ತೇವೆ. ಒಳಗಿನಿಂದ ನಮಗೆ ಅಷ್ಟು ತುಡಿತ ಇರುವಾಗ ನಮಗೆ ದಾರಿ ತೋರಿಸಬೇಕು ಆ ತೇಜಸ್ಸು. ಹಿರಿಯರ ತೇಜಸ್ಸು ವೃಂದಾವನವೇ ಆಗಲಿ, ಪ್ರತಿಮೆಯೇ ಆಗಲಿ, ಅದರಿಂದ ಹೊರಟಿರುವ ತೇಜಸ್ಸು ನಮ್ಮನ್ನು ಗುರುಗಳ ಬಳಿಗೆ ಕರ್ಕೊಂಡು ಹೋಗಲಿಕ್ಕೆ ಕರ ದೀಪ ಆಗಬೇಕು. ಅದಕ್ಕೋಸ್ಕರ ಆ ತೇಜಸ್ಸನ್ನು ನಮ್ಮ ಕಣ್ಣಿನಿಂದ ಪಾನ ಮಾಡಬೇಕು ಅಂತಂದರು. ಗುರುಗಳ ಬಳಿಗೆ ಹೋದೆವು. ಗುರುಗಳ ಬಳಿಗೆ ಹೋದ ಮೇಲೆ ಗುರುಗಳಿಂದ ಕಿವಿಯಲ್ಲಿ ತುಂಬಿಸಿಕೊಳ್ಳುವುದು. ಒಳ್ಳೆಯ ಗುರುಗಳು ಸಿಗಬೇಕು, ಒಳ್ಳೆಯ ವಿಷಯವನ್ನು ಹೇಳಬೇಕು. ಹಾಗಾದರೆ ನಾವು ಕೂಡ ಜೀವನದಲ್ಲಿ ಮನುಷ್ಯರಾಗಿ ಹುಟ್ಟಿದ ಮೇಲೆ ಆನೆ ಮಾತ್ರ ದ್ವಾದ ಅಲ್ಲ, ನಾವು ಕೂಡ ಜೀವನದಲ್ಲಿ ದ್ವಾದರು ಆಗಬೇಕು. ದ್ವಾದರು ಆಗಬೇಕಾದರೆ ದ್ವಾದನ ಉಪಾಸನೆ ಮಾಡಬೇಕು. ಯಾರು ದ್ವಾದ? ವಿಶ್ವಂಬರ ನಾಮಕ ಭಗವಂತ, ಅವನ ಉಪಾಸನೆ ಮಾಡಬೇಕು. ಅದಕ್ಕೆ ದ್ವಾದಶ ಸ್ತೋತ್ರ. ಆ ವಿಶ್ವಂಬರ ನಾಮಕ ಭಗವಂತನ ಸರಿಯಾದ ತಿಳುವಳಿಕೆ, ಶ ಅಂದರೆ ತಿಳುವಳಿಕೆ, ಸರಿಯಾದ ತಿಳುವಳಿಕೆಯನ್ನು ಕೊಡುವ ಸ್ತೋತ್ರವೇ ದ್ವಾದಶ ಸ್ತೋತ್ರ ಅಂತ. ಇಷ್ಟನ್ನೇ ಅನುಸಂಧಾನ ಮಾಡಿಕೊಂಡು ಪ್ರತಿ ದಿವಸ ಪ್ರಾಯಶಃ ನಾವು ಇಷ್ಟು ಶಬ್ದವನ್ನು ಹೇಳಿದ್ರೂ ಸಾಕು ಕಾಣುತ್ತೆ. ಅದರೊಳಗಿರತಕ್ಕಂಥ ಒಂದೇ ಒಂದ್ಯಂತಾಗಲಿ, ಸುಜನೋದತಿ ಸಮೃದ್ಧಿ ಅಂತಾಗಲಿ, ಕುರುಭುಂಕ್ಷಚ ಅಂತಾಗಲಿ, ಇದನ್ನು ಹೇಳೋದು ನಂತರ. ಮೊದಲು ದ್ವಾದಶ ಸ್ತೋತ್ರ, ದ್ವಾದಶ ಸ್ತೋತ್ರ ಅಂತ ಇಷ್ಟನ್ನೇ ಮೆಲುಕು ಹಾಕಿದರೆ ಇದರ ಒಳಗೆ ಏನು ತಿಳಿಯಾದ ತಿಳುವಳಿಕೆ ಉಂಟು ನಮಗೆ ಬರಲಿಕ್ಕೆ ಆರಂಭ ಆಗುತ್ತೆ. ಆದ್ದರಿಂದ ಎಂಥ ತಿಳುವಳಿಕೆ? ತಿಳಿಯಾದ ತಿಳುವಳಿಕೆ. ಅದಕ್ಕೋಸ್ಕರ ಯಾರ ಸ್ತೋತ್ರ? ದ್ವಾದನ ಸ್ತೋತ್ರ. ದ್ವಾದ ಯಾರು? ವಿಶ್ವಂಬರ. ಅವನನ್ನು ನೇರವಾಗಿ ಸ್ತೋತ್ರ ಮಾಡಲಿಕ್ಕಾಗುತ್ತಾ? ಇಲ್ಲ. ಅದಕ್ಕೆ ಯಾರನ್ನು ಇಟ್ಟುಕೊಳ್ಬೇಕು? ಇನ್ನೊಬ್ಬ ದ್ವಾದನನ್ನು ಇಟ್ಟುಕೊಳ್ಬೇಕು. ಇನ್ನೊಬ್ಬ ದ್ವಾದನ ಹೆಸರೇನು? ಗಣಪ. ಹೀಗೆ ಗಣಪನ ಮೂಲಕ ನಾವು ಆ ದ್ವಾದನನ್ನು ಚಿಂತನೆ ಮಾಡಿದರೆ ನಮ್ಮ ಜೀವನ ನಿರ್ವಿಘ್ನವಾಗಿ ಸಾಗುತ್ತೆ. ಶಾಸ್ತ್ರದ ಅಧ್ಯಯನದ ಕಡೆಗೆ ತುಂಬ ಜನ ನಾವು ಹೇಳುವುದುಂಟಲ್ಲ, ಏನು ಅಂತ,
ಏನೋ ಅಧ್ಯಯನಕ್ಕೆ ಅಂತ ತೊಡಗಿದ್ದೇನೆ, ತುಂಬ ವಿಘ್ನಗಳು ಬರ್ತಾ ಉಂಟು. ನನಗೆ ಪುರುಸೊತ್ತಿಲ್ಲ, ನನಗೆ ಪುರುಸೊತ್ತಿರುವಾಗ ಗುರುಗಳಿಗೆ ಪುರುಸೊತ್ತಿಲ್ಲ. ಗುರು ಶಿಷ್ಯರು ಒಟ್ಟಿಗೆ ಸೇರುವುದು ಹೇಗಾಗಿದೆ ಅಂತಂದರೆ ಒಂದು ನಾಣ್ಯದ ಎರಡು ಮುಖದಂತೆ ಆಗಿದೆ. ಒಂದು ನಾಣ್ಯದ ಎರಡು ಮುಖ ಅಂದರೆ ನಾವೇನೋ ಹೇಳೋದುಂಟು. ಆ ದಂಪತಿಗಳು ಹೇಗಿದ್ದಾರೆ? ಒಂದು ನಾಣ್ಯದ ಎರಡು ಮುಖದಂತೆ ಇದ್ದಾರೆ. ಅಂದರೆ ಏನರ್ಥ? ಒಂದು ಆಚೆ ನೋಡುತ್ತೆ, ಒಂದು ಈಚೆ ನೋಡುತ್ತೆ ಅಂತ ಅರ್ಥ. ಅದು ಎರಡು ಕೂಡ ಎಂದು ಒಟ್ಟಾಗುವುದು ಅಂತಿಲ್ಲ. ಆದ್ದರಿಂದ ನಮ್ಮ ಗುರು ಶಿಷ್ಯ ಭಾವ ಆ ರೀತಿಯಂತೆ ಆಗುತ್ತೆ. ಹಾಗಾದರೆ ಏನಾಗಬೇಕು? ನಿರ್ವಿಘ್ನವಾಗಿ ನಮ್ಮ ಅಧ್ಯಯನದ ಕಡೆಗೆ ಮನಸ್ಸು ಹೋಗಬೇಕು. ಅದಕ್ಕಿರತಕ್ಕಂಥ ವಿಘ್ನಗಳ ಪರಿಹಾರ ಆಗಬೇಕು. ಅದಕ್ಕೋಸ್ಕರ ದ್ವಾದನ ಒಳಗಿರುವ ದ್ವಾದನ ಗಣಪನ ಒಳಗಿರುವ ವಿಶ್ವಂಬರನ ಸರಿಯಾದ ತಿಳುವಳಿಕೆಗೋಸ್ಕರ ಈ ಸ್ತೋತ್ರವನ್ನು ಪಾರಾಯಣ ಮಾಡುತ್ತೇನೆ ಅಂತ ಪ್ರತಿ ದಿವಸ ಸಂಕಲ್ಪ ಮಾಡೋಣ. ಏನು ಮಾಡ್ತಾನೆ ಈ ಗಣಪ ಏನು ಮಾಡ್ತಾನೆ? ದಾರಿ ತೋರಿಸ್ತಾನೆ. ಏನು ದಾರಿ ತೋರಿಸ್ಲಿಕ್ಕೆ ಒಮ್ಮೊಮ್ಮೆ ತೊಂದರೆ ಯಾಕೆ ಬರುತ್ತೆ? ಒಂದು ಉಂಟಲ್ಲ ನಮ್ಮಲ್ಲಿ ಜಾಡ್ಯ ಅಂತ. ಆ ಜಾಡ್ಯವೇ ವಿಘ್ನ. ಆ ವಿಘ್ನವನ್ನು ತೆಗೀತಾನೆ ಅಂತೀವ. ಆದ್ದರಿಂದಲೇ ವಿಘ್ನರಾಜನೇ ದುರ್ವಿಷಯದೊಳು ಲಗ್ನವಾಗಿಹ ಮನವ ಮಹದೋಷಗ್ನನ ಸರೋಜ ಅಂಗ್ರಿಯುಗಳೊಳು ಲಗ್ನವಾಗಲಿ. ಹೇಗೆ? ಭಕ್ತಿಯಿಂದ ಲಗ್ನವಾಗಲಿ. ಇಲ್ಲದಿದ್ದರೆ ಮಹದೋಷಗ್ನನ ಅಂಗ್ರಿಯಲ್ಲಿ ಮನಸ್ಸು ಲಗ್ನ ದುರ್ಯೋಧನನದ್ದು ಆಗಿದೆ, ರಾವಣನದ್ದು ಆಗಿದೆ, ಕಂಸನದ್ದಂತೂ ಕೃಷ್ಣ ಹುಟ್ಟಿದಾಗಿನಿಂದ ಆಗಿದೆ. ಅದಕ್ಕೆ ದಾಸರಂದರು ಭಕ್ತಿಯಲ್ಲಿ ಲಗ್ನವಾಗಲಿ ಅಂತಂದರು. ನೋಡಿ, ಹಾಗಾದರೆ ಎಲ್ಲಿಂದೆಲ್ಲಿಗೆ ಸಂಪರ್ಕ ಎಷ್ಟು ಚೆನ್ನಾಗಿ ಬರುತ್ತೆ ಅಂಥೇಳಿ. ಹಾಗಾದರೆ ನಮ್ಮ ಮನಸ್ಸು ಏನಾಗಿದೆ? ದುರ್ವಿಷಯದಳು ಲಗ್ನವಾಗಿ ಮನವ ಅಲ್ವೋ? ದುರ್ವಿಷಯದಲ್ಲಿ ಯಾಕೆ ಮನಸ್ಸು ಲಗ್ನ ಆಯಿತು? ಉಂಡ ಆಹಾರದಲ್ಲಿ ದೋಷ ಇದ್ದದ್ದರಿಂದ ಅಲ್ವೋ? ಆಹಾರ ಶುದ್ಧವು ಸತ್ವಶುದ್ಧಿ. ಒಳ್ಳೆಯ ಆಹಾರ ತಗೊಂಡ್ರೆ ಒಳ್ಳೆಯ ವಿಚಾರ ಬರುತ್ತೆ. ಯಾರು ಕಲಿಸಿಕೊಟ್ರು ನಮಗೆ? ಒಳ್ಳೆಯ ಆಹಾರ ತಿಂದರೆ ಒಳ್ಳೆಯ ವಿಚಾರ ಬರುತ್ತೆ ಅಂತ ಯಾರು ತಿಳಿಸಿಕೊಟ್ರು? ಭೀಷ್ಮಾಚಾರ್ಯರು ತಿಳಿಸಿಕೊಟ್ರು. ಯಾವಾಗ? ಶರಮಂಚದಲ್ಲಿ ಮಲಗಿದಾಗ. ಅಷ್ಟರ ತನಕ ಅವರಿಗೂ ಬುದ್ಧಿಗೆ ತಲೆಗೆ ಬಂದಿಲ್ಲ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗಿಲ್ಲ. ಒಟ್ಟಿಗೆ ನಿಂತರು, ಕಾದಾಡಿದರು. ಬುದ್ಧಿ ಬಂದದ್ದು ಶರಮಂಚದಲ್ಲಿ ಮಲಗಿದಾಗ. ಅದು ಯಾರು ಕೇಳಿದ ಪ್ರಶ್ನೆಗೆ? ದ್ರೌಪದಿ ಕೇಳಿದ ಪ್ರಶ್ನೆಗೆ. ಭೀಷ್ಮಾಚಾರ್ಯರು ಧರ್ಮರಾಜ ಕೇಳಿದ್ದಕ್ಕೆ ಒಂದೇ ಸವನೇ ಉತ್ತರ ಕೊಡ್ತಾ ಇದ್ದಾರೆ. ಏನು ಅಂತ? ಧರ್ಮರಾಜ ಒಳ್ಳೇದು ಮಾಡಿದಿ, ದುರ್ಯೋಧನನೇ ಹಾಳು ಮಾಡಿದ್ದು. ಇದೇನಾಯಿತು? ಗೆದ್ದ ಎತ್ತಿನ ಬಾಲ ಹಿಡಿದಂತೆ ನಮ್ಮಲ್ಲಿ ಒಂದು ಮಾತುಂಟು. ಮೊದಲು ಈ ಪಕ್ಷದಲ್ಲಿದ್ದವ, ಆ ಪಕ್ಷ ಗೆದ್ದಿದ್ದು ಅಂದ್ಕೊಳ್ಳಿ ಆ ಪಕ್ಷಕ್ಕೆ ಹಾರಿದ. ಅದೇ ರೀತಿಯಲ್ಲಿ ಮೊದಲು ದುರ್ಯೋಧನನ ಪಕ್ಷದಲ್ಲಿದ್ದರು ಭೀಷ್ಮಾಚಾರ್ಯರು. ಈಗ ಧರ್ಮರಾಜ ಗೆದ್ದ ಅಲ್ವ, ಭೇಷ್ ನೀನೇ ರಾಜ ಅಂತ ಇವನನ್ನು ಹೊಗಳಲಿಕ್ಕೆ ಶುರು ಮಾಡಿದ. ದ್ರೌಪದಿ ಕೇಳಿಯೇ ಬಿಟ್ಲು. ಅಜ್ಜ, ಇದೇ ವಿಷಯ 18 ದಿವಸ ಮೊದಲೇ ಬರ್ತಿದ್ದರೆ 18 ಲಕ್ಷ ಜನ ಉಳಿತಿದ್ರಲ್ವೋ ಅಂತ ಒಂದು ಮಾತು ಹೇಳಿದ್ರಂತೆ. ಆವಾಗ ಭೀಷ್ಮಾಚಾರ್ಯ ಹೇಳಿದ ಮಾತು ಏನು ಮಾಡೋಣ ಹೇಳು? ಏನಾಯಿತು? ಮನಸ್ಸು ಸರಿ ಇರಲಿಲ್ಲ. ಯಾಕೆ ಸರಿ ಇರಲಿಲ್ಲ? ಊಟ. ಯಾರದ್ದು ಊಟ? ದುರ್ಯೋಧನನ ಊಟ. ಈಗೇನಾಯಿತು? ದುರ್ಯೋಧನ ಅವಾಗ ಊಟ ಹಾಕಿದ್ದಲ್ವೋ, ಅದು ರಕ್ತದಲ್ಲಿ ಸೇರಿತ್ತಲ್ವೋ. ನಿನ್ನ ಗಂಡ ಅರ್ಜುನನ ಬಾಣದಿಂದಾಗ ಹಾಳು ರಕ್ತ ಎಲ್ಲ ಹೋಗಿದೆ, ಮನಸ್ಸು ಶುದ್ಧ ಆಗಿದೆ. ಹಾಗಾದರೆ ನಮ್ಮ ಮನಸ್ಸು ದುರ್ವಿಷಯದೊಳು ಲಗ್ನವಾಗಲಿಕ್ಕೆ ಕಾರಣ ನಾವು ತಿನ್ನತಕ್ಕಂಥ ಆಹಾರ. ಆಹಾರ ಶುದ್ಧ ಆಗಬೇಕಲ್ಲ. ಅದಕ್ಕಂದ್ರು ಮಧ್ವರಂದರು ದ್ವಾದಶ ಸ್ತೋತ್ರ ಹೇಳು ಅಂತಂದರು. ಅಡಿಗೆ ಮಾಡಿ ದೇವರ ಮುಂದಿಟ್ಟಾಗ, ಅಡಿಗೆ ಮಾತ್ರ ಅಂತಲ್ಲ, ಯಾವುದನ್ನೇ ಆಗಲಿ ನಾವು ಸ್ವೀಕಾರ ಮಾಡುವಾಗ, ಹೊಸ ಬಟ್ಟೆಯ ನಾವು ಸ್ವೀಕಾರ ಮಾಡ್ತೇವೆ, ಬಿಡಿ ಹೊಸ ಹೆಂಡತಿ ಬಂದಳ, ಹೊಸ ಗಂಡ ಬಂದನ, ನಮಗೆ ಜೀವನದಲ್ಲಿ ಮೊದಲು ದ್ವಾದಶ ಸ್ತೋತ್ರ ಹೇಳಿಕೊಂಡು ಮನೆಯೊಳಗೆ ಕರ್ಕೊಂಡು ಹೋಗು. ಯಾಕೆ? ಏನಾದರೂ ಅದರಲ್ಲಿ ವಿಷ ಇದ್ದರೆ ಅದು ಅಲ್ಲೇ ಪರಿಹಾರ, ಹೊರಗಿನಲ್ಲೇ ಪರಿಹಾರ. ಆದ್ದರಿಂದ ಬರೀ ತಿನ್ನುವುದಕ್ಕೋಸ್ಕರ ಮಾತ್ರ ದ್ವಾದಶ ಸ್ತೋತ್ರ ಇದ್ದದ್ದಲ್ಲ, ನಾವು ಉಪಯೋಗಿಸತಕ್ಕಂಥ ಪ್ರತಿಯೊಂದು ವಸ್ತುವಿಗೂ ಕೂಡ ಪ್ರತಿ ದಿವಸ ನಮ್ಮ ಹೆಂಡತಿ ನಮಗೆ ಹೊಸ್ತು, ನಮ್ಮ ಗಂಡ ನಮ್ಮ ಹೆಂಡತಿಗೆ ಹೊಸ್ತು. ನಮ್ಮ ಜೀವನ ಹೇಗೆ ಅಂತಂದರೆ ಪಾಂಡವರು ಮತ್ತು ದ್ರೌಪದಿ ಅಂತೆ.
ದ್ರೌಪದಿ ಪ್ರತಿ ದಿವಸ ಕನ್ಯೆಯಾಗಿ ಇದ್ದಳು ಅಂತ ಆಚಾರ್ಯ ಮಧ್ವರೊಂದು ಮಾತಂತಾರೆ ತಾತ್ಪರ್ಯ ನಿರ್ಣಯ. ಪ್ರತಿ ದಿವಸ ಕನ್ಯೆ ಅಂತ ಇದ್ದಾರಲ್ಲೋ, ಪ್ರತಿ ದಿವಸ ಹೊಸ್ತಲ್ಲೋ. ಆದ್ದರಿಂದ ಬೆಳಿಗ್ಗೆ ಎದ್ದು ದ್ವಾದಶ ಸ್ತೋತ್ರದ ಒಂದು ಶ್ಲೋಕ ಗಂಡನು ಹೇಳೋದು, ಹೆಂಡತಿ ಹೇಳೋದು. ಫಲಿತಾಂಶ ಏನಾಯಿತು? ಆ ದಿವಸ ಇಡೀ ಹೆಂಡತಿಯು ಚೆನ್ನಾಗಿರ್ತಾಳೆ, ಗಂಡನು ಚೆನ್ನಾಗಿರ್ತಾನೆ, ಮನೆ ಜಳ 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 ಜಳ. ಆದ್ದರಿಂದ ಆ ದೃಷ್ಟಿಯಲ್ಲಿ ಇಂತಹ ಒಂದು ದ್ವಾದಶ ಸ್ತೋತ್ರವನ್ನು ಆಚಾರ್ಯ ಮಧ್ವರು ನಮಗೆ ಕೊಟ್ಟಿದ್ದಾರೆ. ಪ್ರತಿ ದಿವಸ ಇದನ್ನು ಪಾರಾಯಣ ಮಾಡೋಣ. ಆಹಾರದಲ್ಲಿದ್ದಂಥ ಕಶ್ಮಲವನ್ನು ತೆಗೆಯೋಣ, ಶುದ್ಧವಾದ ಆಹಾರ ಸ್ವೀಕಾರ ಮಾಡೋಣ. ನಮ್ಮ ವಿಷಯ ಭಗವಂತನ ಕಡೆಗೇನೆ ಹೋಗುವಂತಾಗಲಿ. ಅದಕ್ಕೆ ಬರತಕ್ಕಂಥ ವಿಘ್ನಗಳನ್ನೆಲ್ಲ ಈ ದ್ವಾಪಾನ ಅಂತರ್ಯಾಮಿ ವಿಶ್ವಂಬರ ದ್ವಾಪಾನ ಮೂಲಕ, ಗಣಪತಿಯ ಮೂಲಕ ವಿಘ್ನಗಳನ್ನು ಪರಿಹಾರ ಮಾಡಿ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಲಿಂತಹ ದೃಷ್ಟಿಯಲ್ಲಿ ಕೊಟ್ಟಿರತಕ್ಕಂಥ ದ್ವಾದಶ ಸ್ತೋತ್ರದ ನಾವು 10ನೇ ಅಧ್ಯಾಯ ನೋಡೋದು ಅಂದರೆ ಅವನ ಅಂತಂದಾಗ ಪಕ್ಕ ಮಧ್ವರಿಗೆ ಕನ್ನಡ ಬರುತ್ತೆ ಅಂತನ್ಬೇಡಿ ನೀವು. ಅವನ ಇವನೋ ಹಾಗಲ್ಲ. ಇದು ಅವನ ಅಂದರೆ ಎಲ್ಲೋ ರಕ್ಷಕನೇ. ಮೊದಲು ಆರಂಭ ಮಾಡುವುದೇ ದೇವರನ್ನ ಆರಂಭ ಮಾಡುವುದೇ ಎಲ್ಲೋ ರಕ್ಷಕನೇ. ಹಾಗೆ ಹೇಳಿದಾಗ ಅವ ರಕ್ಷಣೆ ಮಾಡದೆ ಸಾಧ್ಯನೇ ಇಲ್ಲ. ಅವನನ್ನು ಕರೆಯುವುದೇ ರಕ್ಷಕನೇ ಅಂತಲೇ ಕರೆಯುವುದಾದ್ರಿಂದ ಹೇ ಅವನ ಶ್ರೀಪತಿ ಅಪ್ರತಿ ಅಧಿಕೇಶ ಆದಿಭವಾದೆ ಅಧಿಕ ಈಶ ಆದಿಭವಾದೆ ಅಧಿಕೇಶ ಆದಿಭವಾದೆ. ಹೇಗೂ ಮಧ್ವರು ಚತುರ್ಮುಖ ಮಧ್ವರು. ಆದ್ದರಿಂದ ಅಷ್ಟು ಚತುರವಾಗಿ ಒಂದೇ ಶಬ್ದದಿಂದ ಎಲ್ಲವನ್ನು ತುಂಬಿಸಿಕೊಡ್ತಾ ಇದ್ದಾರೆ.